ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಒಂದು ವ್ಲಾಗ್ ಮಾಡ್ತಾಯಿಲ್ಲ, ಡೈಲಿ ವ್ಲಾಗ್ ಮಾಡ್ತಾಯಿಲ್ಲ, ಒಂದು ವಿಚಾರದ ಬಗ್ಗೆ ಮಾತಾಡಬೇಕಾಗಿತ್ತು. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಏನು ವಿಚಾರ ಏನು ವಿಷಯ ಅಂತ ನಾನು ಮುಂದೆ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಪ್ಪ ಅಂದರೆ ನಾನು ಏನು ವಿಚಾರದ ಬಗ್ಗೆ ಮಾತಾಡೋಕ್ಕೆ ಬರ್ತಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇಷ್ಟು ದಿವಸ ನನಗೆ ಸಪೋರ್ಟ್ ಮಾಡಿದ್ದೀರಾ, ನನ್ನ ವಿಡಿಯೋಸ್ ನೋಡಿ ತುಂಬ ಖುಷಿಪಟ್ಟು ನನಗೆ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ಮೇಲೆ ಇವಾಗ ನಾನು ಮಾತಾಡೋದು ನೋಡಿದ್ದು ಯಾರೂ ತಪ್ಪು ತಿಳ್ಕೊಬೇಡಿ, ಯಾರೂ ಬೇಜಾರು ಮಾಡ್ಕೊಬೇಡಿ. ಖಂಡಿತ ನನಗೂ ಅಷ್ಟು ನೋವಾಗಿದೆ, ಅಷ್ಟು ಬೇಜಾರಾಗಿದೆ. ಅದರಿಂದ ಅಷ್ಟೇ ನಾನು ಆ ಥರ ಮಾತಾಡೋಕ್ಕೆ ಸಾಧ್ಯ. ನಿಮ್ಮ ಸಪೋರ್ಟ್ಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ವಿಚಾರದ ಬಗ್ಗೆ ಅಂದರೆ, ಇತ್ತೀಚೆಗೆ ನಾನು ಒಂದು ಊರಿಗೆ ಹೋಗಿ ಬಂದಮೇಲೆ ತುಂಬ ಅಂದರೆ ತುಂಬ ಬ್ಯಾಡ್ ಕಮೆಂಟ್ ಬರ್ತಾಯಿದೆ. ಬ್ಯಾಡ್ ಕಮೆಂಟ್ ಅನ್ನೋದಕ್ಕಿಂತ ಮನಸ್ಸಿಗೆ ತುಂಬ ನೋವು ಕೊಡುವಂಥ ಕಮೆಂಟ್ಗಳು ಮಾಡ್ತಾಯಿದ್ದಾರೆ. ಏನು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೋ ಏನೋ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು. ಇಲ್ವಾ, ನಿಮಗೆ ಯೋಗ್ಯತೆ ಇಲ್ವಾ ಸಪೋರ್ಟ್ ಮಾಡೋಕ್ಕೆ? ಬಿಟ್ಟಾಕಿ, ಬೇಡ. ನಿಮಗೆ ಒಳ್ಳೆ ಮನಸ್ಸಿಲ್ಲ, ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಬೇಡ. ಯಾರೂ ಏನು ಕೇಳಿಲ್ಲ ಅಲ್ವಾ ನಿಮ್ಮ ಹತ್ರ ಬಂದು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲೂ ಬೇಡ್ಕೊಂಡಿಲ್ಲ. ಸರಿನಾ? ನನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ. ನನ್ನ ಇಷ್ಟಪಡ್ತಾರೆ ಜನಗಳು ಅನ್ನೋದಕ್ಕೆ 6 ತಿಂಗಳಿಗೆ ನನಗೆ 6,000 ಹತ್ತತ್ರ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸಾಕು, ಸರಿನಾ? ಇಷ್ಟು ಜನ ನನಗೆ ಸಪೋರ್ಟ್ ಮಾಡೋರಲ್ಲ, ಅದು ಸಾಕು. ನಂಗೆ ಅದೇ ತುಂಬ ಖುಷಿ ಇದೆ. ಏನಪ್ಪ ಅಂದರೆ, ನಾನು ನಮ್ಮಮ್ಮನ ಮನೆಗೆ ಊರಿಗೆ ಹೋಗಿದ್ದೆ ಅಲ್ವಾ, ಒಂದು 15 ಡೇಸ್ ಬ್ಯಾಕು. ಆವಾಗ ಅವಳು ತಾಯಿ ಆಗೋಕ್ಕೆ ಲಾಯಕ್ಕಿಲ್ಲ ಅನಿಸುತ್ತೆ ಆ ಹೆಂಗಸು. ಯಾಕೆಂದರೆ ಅವಳು ತಾಯಿಯಾಗಿ ಅವಳು ಇವಳು ಅಂತ ಮಾತಾಡ್ತೀನಿ ಅಂತ ಖಂಡಿತ ಬೇಜಾರು ಮಾಡ್ಕೊಬೇಡಿ. ಆ ನೈಟು ನಾನು ಫುಲ್ಲು ನಿದ್ದೆ ಮಾಡಿಲ್ಲ. ಒಂದು ನೈಟ್ ಫುಲ್ಲು ನಿದ್ದೆ ಮಾಡ್ದಲೇ ನಾನು ಹತ್ತಿದ್ದೀನಿ. ಅಷ್ಟು ನೋವು ಕೊಟ್ಟಿದೆ ಆ ಕಮೆಂಟು ನನಗೆ. ಅದಕ್ಕೋಸ್ಕರ ಅಷ್ಟೇ ನಾನು ಈ ಥರ ಮಾತಾಡ್ತಾ ಇರೋದು. ಅವಳು ತಾಯಿ ಆಗೋಕ್ಕೆ ಲಾಯಕ್ಕಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವಳು ಒಂದು ತಾಯಿಯಾಗಿ ತಾಯಿ ಪ್ರೀತಿ ಎಲ್ಲರದು ಒಂದೇ. ಇವಾಗ ನಿಮ್ಮ ಮಕ್ಕಳನ್ನ ನೀವು ಯಾವ ಥರ ಪ್ರೀತಿಸ್ತೀರಾ, ನೀವು ಯಾವ ಥರ ಇಷ್ಟಪಡ್ತೀರಾ, ಹಾಗೆ ನನ್ನ ಮಕ್ಕಳನ್ನ ನಾನು ಇಷ್ಟಪಡ್ತೀನಿ, ನಾನು ಪ್ರೀತಿಸ್ತೀನಿ. ಯಾಕಂದರೆ ನೀವು ತಾಯಿ, ನಾನು ತಾಯಿ. ನೀವೆಷ್ಟು ಇಷ್ಟಪಡ್ತೀರೋ ನಾವು ನನ್ನ ಮಕ್ಕಳನ್ನ ಅಷ್ಟೇ ಇಷ್ಟಪಡ್ತೀನಿ. ನೀವು ಒಂದು ಮಗುಗೆ ಜನ್ಮ ಕೊಡೋಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತೀರೋ ನಾನು ಅಷ್ಟೇ ಕಷ್ಟ ಬಿದ್ದಿರ್ತೀನಿ. ಸರಿನಾ? ಅದು ಬಿಟ್ಬಿಟ್ಟು ನೋಡೋಕ್ಕಾಗಲಿಲ್ಲ ಅಂದರೆ ಇಗ್ನೋರ್ ಮಾಡಿ ಖಂಡಿತ. ಸರಿನಾ? ನೀವು ಒಂದು ತಾಯಿಯಾಗಿ ಇನ್ನೊಬ್ಬ ತಾಯಿಗೆ ಇಷ್ಟು ನೋವು ಕೊಟ್ಟರೆ ನಿಮಗೇನು ಸಿಗಲ್ಲ, ನೀವೇನು ಸಾಧಿಸಲ್ಲ. ನೀವು ಅಂದ್ಕೊಂಡಿರ್ಬೋದು ಇವ್ರ ಮನ್ಸಿಗೆ ನಾವು ನೋವು ಮಾಡಿದೋ, ನಾವು ಸಾಧಿಸ್ಬಿಟ್ಟು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು 15 ಡೇಸ್ ಬ್ಯಾಕ್ ಊರಿಗೆ ಹೋಗಿದ್ದೆ ಅಲ್ವಾ, ನನ್ನ ಮಕ್ಕಳನ್ನ ನೋಡಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಅವಳಿಗೆ ಮರ್ಯಾದೆ ಕೊಡೋಕ್ಕೂ ಇಷ್ಟ ಇಲ್ಲ ನನಗೆ. ನನ್ನ ಮಕ್ಕಳನ್ನ ನೋಡಿ ಏನು ಗೊತ್ತ್ರಿ ನಿಮಗೆ, 10-15 ನಿಮಿಷ ವೀಡಿಯೋಸ್ ನೋಡ್ತೀರಾ, ಖುಷಿಪಡಿ. ಇಲ್ವಾ, ಖುಷಿ ಪಡೋಕ್ಕಾಗಲ್ವಾ ನಿಮಗೆ? ನಮ್ಮನ್ನ ನೋಡಿದ್ರೆ ಉರಿಯುತ್ತಾ? ಬಿಟ್ಟಾಕಿ. ನನ್ನ ಯೂಟ್ಯೂಬ್ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಲೇಬೇಡಿ. ಖಂಡಿತ ನನಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಾನೇನು ಅಂತ ತಿಳ್ಕೊಂಡು ನನಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಯಾಕಂದರೆ ಕಳಿಸಿದ್ದಾಳೆ, ಒಂದು ನಿಮಿಷ ಹೇಳ್ತೀನಿ, ಆ ಕಮೆಂಟು ಓದ್ತೀನಿ ನಾನು. ಸರಿನಾ? ಇದು ತುಂಬ ಅಂದರೆ ಮಗು ಕೊಡ್ದಂಗೆ ಕಮೆಂಟ್ ಮಾಡ್ತಾ ಬರ್ತಾಯಿದ್ಲು ಇಷ್ಟು ದಿವಸ. ನಾನು ಹೋಗಲಿ ಬಿಡು ಅಂದ್ಕೊಂಡು ಬರ್ತಾಯಿದ್ದೆ. ಯಾಕಂದರೆ ನಮ್ಮ ಓನರ್ ಮನೆಗೆ, ನನ್ನ ಹಳೆ ಮನೆ ಓನರ್ ಮಗ 9 ತಿಂಗಳು ಮಗುವಿಂದ ನನ್ನ ಮಗಳು ನಮ್ಮ ಹಳೆ ಮನೆ ಓನರ್ ಮನೆಯಲ್ಲೇ ಬೆಳೆದಿರೋದು. ಆ ವಿಷಯಕ್ಕೆ ಇವ್ರನ್ನ ಎಲ್ಲ ನಂಬಿ ಮಗುನ ಬಿಡ್ತೀಯಾ ನೀನು? ನಿಮ್ಗೇನು ಗೊತ್ತು? ಹಂಗಂದ್ರೆ ನನ್ನ ಮಗಳ ಮೇಲೆ ನನಗೆ ಪ್ರೀತಿ ಇಲ್ವಾ? ಎತ್ತಿರೋಳು ನಾನಾ ನೀನಾ? ಹೇಳಮ್ಮ, ಎತ್ತಿರೋಳು ನಾನಾ ನೀನಾ? ನನ್ನ ಮಗಳು ಹುಟ್ಟಿದಾಗ ನನಗೆ 18 ವರ್ಷ. ಆ ಚಿಕ್ಕ ವಯಸ್ಸಿಗೆ ನಾನು ಮಗು ಎತ್ತು ನನ್ನ ಮಗಳನ್ನ 8 ವರ್ಷ ಗಂಟ ಸಾಕಿದ್ದೀನಿ ಅಂದರೆ ನನಗೆ ಪ್ರೀತಿ ಇಲ್ವಾ? ನೀನೊಬ್ಳಿಗೆ ಏನಕ್ಕೆ ಮಕ್ಕಳು ಕಂಡ್ರೆ ಪ್ರೀತಿ? ಬೇರೆಯವ್ರಿಗೆ ಪ್ರೀತಿ ಇರಲ್ವಾ? ನಮ್ಮ ಓನರ್ ಮನೆಗೆ ನನ್ನ ಮಗುನ ಬಿಟ್ಟರೆ ನನಗೆ ನಂಬಿಕೆ ಐತಮ್ಮ, ಅವ್ರಿಗೆ ಗೊತ್ತು. ಇವಾಗ ನಿನ್ನ ಮಕ್ಕಳನ್ನ ಕೆಟ್ಟ ರೀತಿ ನೋಡ್ತೀಯಾ? ನನ್ನ ಮಗಳನ್ನ ನಮ್ಮ ಓನರ್ ಆಂಟಿ, ಓನರ್ ಅಂಕಲು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದಾರೆ. ಸರಿನಾ? ನನಗೆ ಗೊತ್ತು ಅವ್ರ ಬಗ್ಗೆ ಏನು ಅಂತ, ನನಗೆ ಗೊತ್ತು. ನನಗೆ ಸಂಪೂರ್ಣ ನಂಬಿಕೆ ಇರೋದಕ್ಕೆ ಅಷ್ಟೇ ನಾನು ನಮ್ಮ ಓನರ್ ಆಂಟಿ ಮನೆಯಲ್ಲಿ ನನ್ನ ಮಕ್ಕಳು ಬಿಡೋದು. ಸುಮ್ಮನೆ ಇವಾಗ ಆಯಿತು ಬೇರೆಯವ್ರ ಮನೆಯಲ್ಲೆಲ್ಲ ಬಿಡ್ತಾ ಇದ್ದೀನ, ಇವಾಗ ರೋಡಲ್ಲಿ ಹೋಗೋವ್ರ ಮನೇಲಿ ಬಿಟ್ಬಿಡ್ತಾರೆ ಮಕ್ಕಳನ್ನ. ನಂಬಿಕೆ ಇರೋದಕ್ಕಷ್ಟೇ. ಒಂದು ತಂದೆ ತಾಯಿ ಯಾವ ಥರ ಪ್ರೀತಿ ಕೊಡ್ತಾರೋ ಮಕ್ಕಳಿಗೆ, ಆ ಥರ ಪ್ರೀತಿ ಕೊಟ್ಟಿದ್ದಾರೆ ನಮ್ಮ ಹಳೆ ಮನೆ ಓನರ್ ಆಂಟಿ ನನ್ನ ಮಕ್ಕಳಿಗೆ. ಇಬ್ಬರಿಗೂ ಅಷ್ಟೇ, ನನ್ನ ಮಗನಿಗಾಗಲಿ ನನ್ನ ಮಗಳಿಗಾಗಲಿ ಇಬ್ರಿಗೂ ಅದೇ ಥರ ಪ್ರೀತಿ ಕೊಟ್ಟಿರೋದಕ್ಕೆ ಬಿಟ್ಟಿರೋದು ನಾನು. ಸರಿನಾ? ಅವಳು ಮಾಡಿರೋ ಕಮೆಂಟ್ ಓದ್ತೀನಿ ನೋಡಿ. ಸಂಗೀತ, ನಿಮಗೆ ಮಕ್ಕಳು ಬೇಕಾಗಿಲ್ಲ, ನಿನಗೆ ಬೇಕಾ?
ಹಂಗೆ ಕರ್ಕೊಂಡೋಗಿ ಸಾಕೊಂತೀಯ ನನ್ನ ಮಕ್ಳದ? ನನಗೆ ಬೇಡ ಅಂತ ಯಾವುದಾದ್ರೂ ವೀಡಿಯೋದಲ್ಲಿ ಹೇಳಿದ್ದೀನ ನಾನು? ನೀನು ಹಂಗೆ ಅದು ಹೆಂಗಮ್ಮ ಡಿಸೈಡ್ ಮಾಡ್ತೀಯ ನೀನು? ಬೇಕಾಗಿಲ್ಲ, ಗಂಡ ಒಬ್ಬ ಇದ್ದರೆ ಸಾಕು ಅನಿಸುತ್ತೆ. ಗಂಡ ಎತ್ತಿಲ್ಲ, ಒತ್ತಿಲ್ಲ, ಸಾಕಿಲ್ಲ, ಸಲವಿಲ್ಲ, ಸರಿನಾ? ಮತ್ತು ನನ್ನ ಗಂಡ ನನಗೆ ಪರಿಚಯ ಆಗಿ 14 ವರ್ಷ ಆಯಿತು. 14 ವರ್ಷದಿಂದ ನನ್ನ ಗಂಡನ್ನ ನಾನು ಅಷ್ಟು ಇಷ್ಟಪಡ್ತೀನಿ ಅಂದರೆ 14 ವರ್ಷದಿಂದ ನನ್ನ ಗಂಡನ್ನ ನಾನು ಅಷ್ಟು ಇಷ್ಟಪಡ್ತೀನಿ ಅಂದರೆ ನನ್ನ ಮಕ್ಕಳು ನಾನು ಎತ್ತು ಒತ್ತು ಸಾಕಿ ಇರೋರನ್ನ ನಾನು ಇನ್ನೆಷ್ಟು ಇಷ್ಟಪಡಲ್ಲ, ಸರಿನಾ? ಹಂಗಾರೆ ನಿನಗೊಬ್ಬ ಗಂಡ ಒಬ್ಬ ಇದ್ದರೆ ಸಾಕು ಅನಿಸುತ್ತೆ. ಅದಕ್ಕೆ ನಿನ್ನ ಮನಸ್ಸಲ್ಲಿರೋದ ನನ್ನ ಮೇಲೆ ಹೇಳಿದೀಯ ನೀನು ಅನಿಸುತ್ತೆ. ಯಾಕೆ ಗೊತ್ತಾ? ನಿಮ್ಮ ಮಗನನ್ನು ಮಗಳನ್ನು ಅವತಾರಗಳನ್ನು ನೋಡಿದರೆ ಅನಿಸುತ್ತೆ. ನಿಮ್ಮ ಮಗ ಯಾವಾಗಲೂ ಕುರ್ಕುರೆ ತಿನ್ಕೊಂಡು ಆ ಕೂದಲು ಬಿಟ್ಕೊಂಡು ನೋಡಿದ್ರೆ ಅನಿಸುತ್ತೆ ಮಕ್ಕಳ ಮೇಲೆ ಕಾಳಜಿ ಇಲ್ಲ. ಹೌದಮ್ಮ, ನನ್ನ ಮಕ್ಳ ಮೇಲೆ ಕಾಳಜಿ ಇಲ್ಲ. ನನ್ನ ಮಕ್ಕಳು ಕುರ್ಕುರೆ ತಿನ್ನಿಸ್ತೀನಿ. ನಾನು ನಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ದೀನಿ. ನನ್ನ ಮಗನಿಗೆ ನಾನು ಮುಡಿ ಕೊಟ್ಟಿಲ್ಲ. ನನ್ನ ಮಗಳೂ ಅಷ್ಟೇ ನನ್ನ ಬೇಕಾಬಿಟ್ಟು ನೋಡ್ಕೊತೀನಿ. ನೀನು ಬಂದು ನನ್ನ ಮನೇಲಿ ಇಟ್ಕೊಂಡು ನನ್ನ ಮಕ್ಕಳು ಸಾಕ್ತೀಯಾ? ನನ್ನ ಮನೇಲಿ ಇಟ್ಕೊಂಡು ನನ್ನ ಮಕ್ಕಳು ಸಾಕಮ್ಮ, ಅಷ್ಟೊಂದು ಕಾಳಜಿ ಇದ್ದರೆ ನೀನು, ಸರಿನಾ? ನೀನು ಒಂದು ತಾಯಿಯಾಗಿ ನನಗೆ ಆ ಥರ ನೋವು ಮಾಡಿದೀಯ ಅಂದರೆ ನೀನು ತಾಯಿಯಾಗೋಕ್ಕೆ ಲಾಯಕ್ಕಿಲ್ಲ, ಸರಿನಾ? ನನ್ನ ಮಕ್ಕಳಿಗೋಸ್ಕರ ನಾನು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ, ಹಿಂದೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂತ ನನಗೆ ಗೊತ್ತು. 1.5 ವರ್ಷದ ಮಗುನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಎದೆಗೆ ಕಲ್ಲಾಕೊಂಡು ಅಂದರೆ ನೀನು ಅರ್ಥ ಮಾಡ್ಕೊಂಡು ನನ್ನ ಮಕ್ಕಳಿಗೋಸ್ಕರ ನಾನು ಎಷ್ಟು ಕಷ್ಟ ಬೀಳ್ತಾ ಇದ್ದೀನಿ ಅಂತ, ಸರಿನಾ? ಕೆಲ್ಸಕ್ಕೂ ಹೋಗಿ ನಾನು ವೀಡಿಯೋಸು ಮಾಡಿಕೊಂಡು ಮನೆ ಮೇಂಟೈನ್ ಮಾಡಿಕೊಂಡು ನನ್ನ ಮಕ್ಕಳು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅದು ನನ್ನ ಮಕ್ಕಳಿಗೋಸ್ಕರ ನಾನು ಬೀಳ್ತಾ ಇರೋ ಕಷ್ಟ, ಸರಿನಾ? ಇನ್ನೊಂದು ಸರಿ ನನ್ನ ತಾಯಿತನದ ಬಗ್ಗೆ ನೀನು ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಈ ಕಮೆಂಟ್ಗಳಿಗೆಲ್ಲ ನಾನು ರಿಯಾಕ್ಟ್ ಮಾಡೋದು ಬೇಡ. ಬೊಗಳೋರೆಲ್ಲ ಬೊಗಳ್ಕೊಳ್ಳಿ, ನಮ್ಗೆ ಯಾಕೆ, ನನ್ನ ಪಾಡು ನಾನು ವೀಡಿಯೋ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ನಾನು ಇದ್ದಿದ್ದು. ನಾನು ನಮ್ಮ ಅಮ್ಮಂಗೆ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ಈ ಕಮೆಂಟ 15 ಡೇಸ್ ಹಿಂದೆನೇ ನಾನು ನಮ್ಮ ಅಮ್ಮಂಗೆ ಶೇರ್ ಮಾಡ್ಕೊಂಡಿದ್ದೆ. ನಮ್ಮಮ್ಮ ಬೈದರು, ನಿನ್ನ ಬಗ್ಗೆ ಅವ್ರಿಗೇನು ಗೊತ್ತು, ನೀನು ಒಂದು ವೀಡಿಯೋಸ್ ಮಾಡಿ ಕ್ಲಾರಿಟಿ ಕೊಡು, ಅಂದರೆ ಅವ್ರಿಗೆ ರಿಯಾಕ್ಟ್ ಮಾಡಬೇಕು ನೀನು. ಒಂದು ಹಿಂಗೆ ಬಿಟ್ಕೊಂಡು ಹೋದರೆ ಇನ್ನೂ ಕಮೆಂಟ್ ಮಾಡ್ಕೊಂಡು ಹೋಗ್ತಾರೆ, ನೀನು ಮೂಗಿ ಥರ ಸುಮ್ಮನೆ ಇದ್ದರೆ ಸರಿ ಹೋಗಲ್ಲ ಅಂತ ಹೇಳಿದ್ರು. ಅದರಿಂದ ಹೋಗ್ಲಿ ಏನು ಬಿಡು, ಇದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಇವತ್ತು ಅಷ್ಟು ಬೇಜಾರಾಗಿದೆ ನನಗೆ. ಈ ಅಮ್ಮಂದು ಒಂದು ಕಡೆ ಆದರೆ, ಇವಾಗ ಕಮೆಂಟ್ ಮಾಡಿದಾರಲ್ಲ ಇವ್ರದ್ದು ಒಂದು ಕಡೆ ಆದರೆ ಇನ್ನೊಬ್ರದ್ದೊಂದು. ಅಪ್ಪ ಭಯ ಆಗುತ್ತಪ್ಪ, ನಿನ್ನ ಕ್ಲೋಸಪ್ಪಲ್ಲಿ ನಿನ್ನ ಫೇಸ್ ತೋರಿಸ್ಬೇಡ, ನೋಡಬೇಡಿ. ನನ್ನ ಫೇಸು ಅಷ್ಟು ವಿಕಾರವಾಗಿದ್ದರೆ, ಅಷ್ಟು ಭಯಂಕರವಾಗಿ ಇದ್ದರೆ ನನ್ನ ನೋಡಿ ಭಯ ಪಡ್ಕೊಂಡು ತಾಯ್ತ ಕಟ್ಟಿಸ್ಕೊಳ್ಳೋದು ಯಾಕೆ ನಿಮಗೆ ಪ್ರಾಬ್ಲಮ್ಮು ಅಲ್ವಾ? ಪಾಪ ನೀವೆಲ್ಲ ನನ್ನ ಮುಖ ನೋಡಿ ಭಯ ಪಟ್ಕೊಂಡು ಜ್ವರಾಗಿರೋ ಬಂದುಬಿಟ್ರೆ ತಾಯ್ತ ಕಟ್ಟಿಸ್ಕೋಬೇಕು, ಹಾಸ್ಪಿಟಲ್ಗೆ ಹೋಗಬೇಕು, ಸುಮ್ಮನೆ ನಿಮ್ಗೆ ಡಬಲ್ ಕೆಲಸಗಳಾಗ್ಬಿಡುತ್ತೆ. ನನ್ನ ವೀಡಿಯೋಸ್ನ ನೋಡಬೇಡಿ ನೀವು, ಸರಿನಾ? ಅವ್ರ ಹೆಸರೇನು ಅಂತ ಗೊತ್ತಿಲ್ಲ, ಆ ಕಮೆಂಟು ನಾನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋದು ಮರ್ತ್ಬಿಟ್ಟೆ. ಮಾತಾಡಿದ್ದೆ ಮಾತಾಡಬೇಡ. ನನ್ನ ವೀಡಿಯೋಸ್ ಅಷ್ಟು ನಿಮಗೆ ಇರಿಟೇಟ್ ಆದರೆ, ಅಷ್ಟು ಬೋರ್ ಆದರೆ ಖಂಡಿತ ನೋಡಬೇಡಿ. ನಂಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ, ಸರಿನಾ? ನೀವೊಬ್ಬರೇ ಅಲ್ಲ, ಸರಿನಾ? ನೀವೊಬ್ಬರು ನನ್ನ ತುಳಿದ್ರೆ ನಾನು ವೀಡಿಯೋಸ್ ಮಾಡೋದು ಬಿಟ್ಬಿಡ್ತೀನಿ, ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ ಅಂತ ನೀವು ಖಂಡಿತ ತಿಳ್ಕೊಬೇಡಿ, ಸರಿನಾ? ನಿಮ್ಮೊಬ್ರಿಗೋಸ್ಕರ ನಾನು ವೀಡಿಯೋಸ್ ಬಿಡೋಕ್ಕೆ ರೆಡಿ ಇಲ್ಲ ನಾನು. ಯಾಕಂದರೆ ನನಗೆ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ನಿನ್ಗೊಬ್ಳಿಗೋಸ್ಕರ ಹೋದರೆ ನಾನು 6000 ಸಬ್ಸ್ಕ್ರೈಬರ್ ನನಗೆ ಸಪೋರ್ಟ್ ಮಾಡ್ತಾರೆ. ನಾನು ಖಂಡಿತ ನಾನು ವೀಡಿಯೋಸ್ ಮಾಡ್ತೀನಿ, ಸರಿನಾ? ಕ್ಲೋಸಪ್ಪಲ್ಲಿ ನಿನ್ನ ಫೇಸ್ ತೋರಿಸ್ಬೇಡ, ಭಯ ಆಗುತ್ತೆ ಅಂದರೆ ನೀನು ನನ್ನ ವೀಡಿಯೋಸ್ನೇ ನೋಡಬೇಡ, ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ನಿನ್ನ ಮನೇಲಿ ನೀನು ತೆಪ್ಪಗೇರು, ಸರಿನಾ? ಇಷ್ಟು ರ್ಯಾಶಾಗಿ ಮಾತಾಡ್ತೀನಿ ಅಂತ ಖಂಡಿತ ನನ್ನ ಸಬ್ಸ್ಕ್ರೈಬರ್ಸ್ ತಿಳ್ಕೊಬೇಡಿ. ಅಷ್ಟು ಬೇಜಾರಾಗಿದೆ, ಸಿಕ್ಕಾಪಟ್ಟೆ ಬೇಜಾರು ಮಾಡಿಬಿಟ್ಟಿದ್ದಾರೆ ಈ ವಾರದಲ್ಲಿ. ನಂಬ್ತಿರೋ ಬಿಡ್ತಿರೋ, ನೆನ್ನೆ ನೈಟು ಇನ್ನೂ ಕೆಟ್ಟ ಕಮೆಂಟ್ ಬಂದಿತ್ತು. ಓವರ್ ನೈಟ್ ನಾನು ನಿದ್ದೆ ಮಾಡಿಲ್ಲ, ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಂಡು. ಅಷ್ಟು ಬೇಜಾರಾಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಾನು ಈ ಥರ ವೀಡಿಯೋ ಮಾಡಿ ರಿಯಾಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಖಂಡಿತ ನೀವೇ ಅರ್ಥ ಮಾಡ್ಕೊಳ್ಳಿ ನನ್ನ ನೋವು ಎಷ್ಟೈತೆ ಅಂತ, ಸರಿನಾ? ಯೂಟ್ಯೂಬು ಯಾರಪ್ಪಂದು ಅಲ್ಲ, ಸರಿನಾ? ನೀವು ಮಾಡಬೇಕು, ನೀವು ಮಾಡಬಾರ್ದು. ನಿಮಗೂ ತಾಕದಿದ್ದರೆ ಮಾಡಿ, ಎಡಿಟಿಂಗ್ ಮಾಡಿ, ಅಪ್ಲೋಡ್ ಮಾಡಿ, ಬೇಡ 1000 ಸಬ್ಸ್ಕ್ರೈಬರ್ನ ಸಂಪಾದನೆ ಮಾಡಿ, ಸರಿನಾ? ಇನ್ನೊಬ್ರನ್ನ ಏನೋ ಮಾಡ್ಕೊಂಡು ಏನೋ ಅವ್ರ ಕಷ್ಟ ಬಿತ್ಕೊಂಡು ಅವ್ರ ಜೀವನ ಅವ್ರು ನೋಡ್ಕೋತಾ ಇರ್ತಾರೆ. ನೀವು ಯಾಕ್ರಿ ಬರ್ತೀರಾ? ನೀವು ಯಾರಿಗೂ ಹೊಟ್ಟೆ ತುಂಬಿಸಲ್ಲ, ಅವ್ರು ಬಟ್ಟೆ ಕೊಡಲ್ಲ, ಅವ್ರ ಸಂಸಾರ ಸಾಕಲ್ಲ, ಅವ್ರ ಮನೆ ನೋಡಲ್ಲ, ಅವ್ರ ಮಕ್ಕಳು ಸಾಕಲ್ಲ. ಮತ್ತು ನೀವು ಮಾತಾಡೋಕ್ಕೆ ನಿಮ್ಗೆ ಏನು ಅಧಿಕಾರ ಐತೆ ಅಂತ ನೀವು ಈ ಥರ ಎಲ್ಲ ಮಾತಾಡ್ತೀರಾ? ಫಸ್ಟ್ ಆಫ್ ಆಲ್ ನಿಮ್ಮ ಜೀವನ ನೀವು ನೋಡ್ಕೊಳ್ರಿ. ನಮ್ಮ ಜೀವನಕ್ಕೆ ಮೂಗು ತೂರಿಸ್ಕೊಂಡು ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ. ಲೈಫಲ್ಲಿ ಏನಾದರೂ ಒಂದು ಮಾಡಿ, ಸರಿನಾ? ನಮ್ಮ ಲೈಫ್ಗೆ ನೀವು ತಲೆ ಕೆಡಿಸ್ಕೊಂಡು ಪಾಪ ನಿಮ್ಮ ಲೈಫ್ ಯಾಕೆ ಹಾಳು ಮಾಡ್ಕೊತೀರಾ ಅಲ್ವಾ? ತುಂಬ ಬೇಜಾರಾಯಿತು. ಇನ್ನೊಂದು, ನಾನು ಮೊನ್ನೆ ಒಂದು ವ್ಲಾಗ್ ಬಿಟ್ಟಿದ್ದೆ, ಅದು ಓಲ್ಡ್ ವ್ಲಾಗು, ನನ್ನ ಮಗಳಿದ್ಲು. ಅದು ನಾನು ಎಡಿಟಿಂಗ್ ಆ್ಯಪಿಗೆ ತೊಗೊಂಡು ನಾನು ಮರ್ತ್ಬಿಟ್ಟಿದ್ದೆ ಅಂದರೆ ಅದು ಶಾರ್ಟ್ ವೀಡಿಯೋಸ್ ಆಗುತ್ತೆ, ಎಡಿಟಿಂಗ್ ಮಾಡಿ ಅರ್ಧ ವೀಡಿಯೋಸ್ ಆಗುತ್ತೆ. ಇನ್ನೊಂದು ವೀಡಿಯೋ ಅಟ್ಯಾಚ್ ಮಾಡಿ, ಅಂದರೆ ಇನ್ನೊಂದು ನೆಕ್ಸ್ಟ್ ಡೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ ಅವತ್ತು. ಇನ್ನೊಂದು ವೀಡಿಯೋ ಅಟ್ಯಾಚ್ ಮಾಡಿ ವೀಡಿಯೋಸ್ ಲಾಂಗ್ ವೀಡಿಯೋ ಒಂದು 20 ಮಿನಿಟ್ಸ್ ಇಲ್ಲ ಒಂದು 18 ಮಿನಿಟ್ಸ್ ವ್ಲಾಗ್ನ ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ.
ಅದು ಅಲ್ಲೇ ಪೆಂಡಿಂಗಲ್ಲೇ ಇತ್ತು. ಊರಿಗೋದೆ, ಊರಲ್ಲೆಲ್ಲ ವ್ಲಾಗ್ ಮಾಡಿದೆ. ಒಳ್ಳೆ ರೆಸ್ಪಾನ್ಸು ಬಂತು ನನಗೆ ಊರಲ್ಲಿ ಮಾಡಿರೋ ವ್ಲಾಗ್ಗಳಿಗೆ. ಅದಕ್ಕೆ ತಾಯಿ ನಮ್ಮವ್ವ ಯಾರೋ ಬಂದು ಮಾಡಿದ್ದಾಳೆ. ಅವಳೇ ನನ್ನ ಮಖ ನೋಡೋಕ್ಕೆ ಭಯ ಆಗುತ್ತೆ ಅಂದಲ್ಲ, ಆ ತಾಯಿ ನಮ್ಮವ್ವನೇ ಮಾಡಿರೋದು. ಏನಂತ ಅಂದರೆ, ಅಕ್ಕನಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಓಲ್ಡ್ ವೀಡಿಯೋಸ್ ಎಲ್ಲ ಬಿಟ್ಬಿಟ್ಟು ಊರಿದ್ದು ಫಸ್ಟೇ ವೀಡಿಯೋಸ್ ಬಿಟ್ಬಿಟ್ಟಿದ್ದಾಳೆ ಅಂತ ಮಾಡೋಳೆ. ನಮ್ಮ ಅಕ್ಕನಿಗೆ ನಾನು ಕಾಂಪಿಟೇಷನ್ ಕೊಡೋದಾಗಿದ್ದರೆ ನನಗೂ ಹಳ್ಳಿ ಭಾಷೆ ಬರುತ್ತೆ, ನಾನು ಹಳ್ಳಿ ವೀಡಿಯೋಸ್ ಮಾಡ್ಬೋದು, ಇಲ್ಲಾಂದ್ರೆ ಅವಳು ವಾಯ್ಸ್ಗೆ ನಾನು ವೀಡಿಯೋಸ್ ಮಾಡ್ಬೋದು, ಸರಿನಾ. ನಮ್ಮ ಅಕ್ಕನ ಕಾಂಪಿಟೇಷನ್ ನಾನು ಕೊಡೋದಾಗಿದ್ದರೆ ನನಗೆ ಫುಲ್ಲು ಅವಳು ಯಾವ ಥರ ಹಳ್ಳಿ ಭಾಷೆ ಮಾತಾಡ್ತಾಳೋ ನಮ್ಮ ಅಕ್ಕ, ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದ್ದಾಳೋ ಆ ಭಾಷೆ ನಾನು ಕಾಪಿ ಮಾಡ್ಬೋದಾಗಿತ್ತು. ನನಗೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಕು, ಇಲ್ಲ ಇನ್ನೊಬ್ಬರು ಕಾಂಪಿಟೇಷನ್ ಮಾಡಬೇಕು. ಅಕ್ಕ ತಂಗಿ ತುಂಬ ಚೆನ್ನಾಗಿದ್ದೀವಿ ನಾವು. ನನ್ನೂ ಅಷ್ಟೇ, ಅವಳು ಸಪೋರ್ಟ್ ಮಾಡ್ತಾಳೆ, ಅವಳನ್ನೂ ನಾನು ಸಪೋರ್ಟ್ ಮಾಡ್ತೀನಿ. ಮಧ್ಯದಲ್ಲಿ ನೀವು ಯಾಕ್ರಿ ಬಂದು ಕಡ್ಡಿ ಅಳ್ಳಾಡಿಸ್ತೀರಾ? ಅಕ್ಕ ತಂಗಿಗೆ ತಂದಾಕಕ್ಕೆ ನೀವಿದ್ದೀರಾ? ಏನ್ರಿ ಸಿಗುತ್ತೆ ನಿಮಗೆ? ಒಬ್ಬರು ಸಂಸಾರ ಹಾಳು ಮಾಡೋದ್ರಲ್ಲಿ ಎಷ್ಟು ಮನೆ ಹಾಳು ಮಾಡಿ ಬಂದಿದ್ದೀರೋ ಗೊತ್ತಿಲ್ಲ, ಸರಿನಾ. ನಿಜವಾಗ್ಲೂ ನೀವು ಮನುಷ್ಯರಾಗೋಕ್ಕೂ ಲಾಯಕ್ಕಿಲ್ಲ. ನಾನು ಮಿನಿಮಮ್ ಒಂದು 8 ವರ್ಷ 10 ವರ್ಷದಿಂದ ಬೇರೆಯವ್ರ ವ್ಲಾಗ್ಗಳನ್ನ ನೋಡಿಕೊಂಡೇ ಬಂದಿದ್ದೀನಿ. ಒಬ್ಬರಿಗೆ ಒಂದು ದಿವಸ ಬ್ಯಾಡ್ ಕಮೆಂಟ್ ಮಾಡಿದ್ದೇ ಇಲ್ಲ ರೀ ನಾನು. ನನ್ನ ಕೈಯಲ್ಲಾಗುತ್ತಾ ಖುಷಿ ಪಡ್ತೀನಿ ನೋಡಿ. ನಂಗೆ ಬೋರ್ ಆಯಿತಾ ಸ್ಕಿಪ್ ಮಾಡಿ ಸುಮ್ಮನಾಗ್ತೀನಿ. ಅದು ಬಿಟ್ಬಿಟ್ಟು ಬಂದುಬಿಟ್ಟು ನೀನು ಹಂಗೆ, ನೀನು ಹಿಂಗೆ, ನೀನು ಈ ಥರ, ನೀನು ಆ ಥರ ಒಂದು ದಿವಸ ನಾನು ಒಬ್ಬರು ವೀಡಿಯೋಸ್ ಕಮೆಂಟ್ ಮಾಡಿ ಒಬ್ಬರು ಮನಸ್ಸು ನೋಯಿಸ್ತೋಳಲ್ಲ, ಸರಿನಾ. ನೀವು ಯಾಕೆ ಈ ಥರ ಕೆಟ್ಟ ಬುದ್ಧಿ ಕಲ್ತ್ಕೊಂಡು ಬದುಕ್ತಾ ಇದ್ದೀರೋ ಭೂಮಿ ಮೇಲೆ ಅನ್ನೋದು ಗೊತ್ತಿಲ್ಲ. ಅಕ್ಕಂಗೆ ಕಾಂಪಿಟೇಷನ್ ಕೊಡೋಕ್ಕೆ ಇದು ಮಾಡಿದ್ದಾಳೆ, ಸರಿನಾ. ಅದು ಮಾಡಿದ್ದಾಳೆ. ಯಾಕ್ರಿ ನಮ್ಮ ಅಕ್ಕಂಗೆ ಪ್ರಾಬ್ಲಮ್ ಇಲ್ಲ, ಅವಳೇ ಯಾಕೆ ನೀನು ಮೊದಲಾಗೆ ವೀಡಿಯೋಸ್ ಬಿಟ್ಟಿದ್ದೀಯ ಅಂತ ಒಂದು ಮಾತು ಕೇಳಿಲ್ಲ. ನೀವು ಯಾಕ್ರಿ ಬಂದು ಕಡ್ಡಿ ಅಲ್ಲಾಡಿಸ್ತೀರಾ? ನಮ್ಮ ಅಕ್ಕಂಗೆ ಏನೂ ಪ್ರಾಬ್ಲಮ್ ಇಲ್ಲ, ಸರಿನಾ. ಯೂಟ್ಯೂಬು ಯಾರ ಅಪ್ಪಂದೇನಲ್ಲ, ಯಾರ್ದೇನು ಇದು ನಂದು, ನೀನು ಮಾಡಬೇಡ ಅನ್ನೋರು ಯಾರೂ ಇಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು, ಸರಿನಾ. ಯಾರಿಗೆ ನಾಲೆಡ್ಜ್ ಇದೆಯೋ ಅವರೆಲ್ಲ ಯೂಟ್ಯೂಬ್ ಮಾಡ್ಬೋದು. ನೀವು ಮಾಡಿ. ನಮ್ಮ ಜೀವನದಲ್ಲಿ ಬಂದು ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋ ಬದಲು, ನಮ್ಮ ಲೈಫ್ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ನಿಮ್ಮ ಲೈಫ್ಗಳನ್ನ ಹಾಳು ಮಾಡ್ಕೊಳ್ಳೋ ಬದಲು ನೀವು ಯೂಟ್ಯೂಬ್ ಮಾಡಿ, ಒಂದು ವಿಡಿಯೋ ಎಡಿಟಿಂಗ್ ಮಾಡಿ, ಸರಿನಾ. ಇನ್ನೊಬ್ಳು ಇವಳಂತೂ ವರ್ಸ್ಟು. ನಾನು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನನ್ನ ಕಾಲು ಸುತ್ತ ಬರುತ್ತೆ ಬೊಗಳ್ಕೊಂಡು, ಅದಕ್ಕಿಂತ ಕಡೆ ಇವಳು, ಸರಿನಾ. ಅದಕ್ಕಿಂತ ಕಡೆ ಅಂದರೆ ಕಡೆ ಇವಳು, ಸರಿನಾ. ರೋಡಲ್ಲೆಲ್ಲ ತಿರುಗುತ್ತಲ್ಲ, ಅದಕ್ಕಿರೋ ನಿಯತ್ತು ಒಂದು ಮನುಷ್ಯಂಗಿರಲ್ಲ. ಅದನ್ನ ನಾನು ಚೀಪಾಗಿ ಮಾತಾಡ್ತಾ ಇಲ್ಲ. ಒಂದು ಪ್ರಾಣಿಗಿಂತ ಕಡೆ ಇವಳು, ಸರಿನಾ. ಏನಪ್ಪ ಅಂದರೆ ಇವಳ ಹೆಸರು ಮಹಾತಾಯಿ ಹೆಸರು ಸುಮಿತ್ರಾ ಅಂತೆ. ಸುಮಿತ್ರಾ ಮೊನ್ನೆಯಿಂದ ಹಿಡ್ಕೊಂಬಿಟ್ಟವಳೆ ಕಮೆಂಟ್ ಮಾಡೋಕ್ಕೆ. ಇಷ್ಟು ದಿವಸ ನಾನು ವೀಡಿಯೋಸ್ ಸಿಕ್ಕಿತ್ತಿಲ್ವೇನೋ ತಾಯಿ ನಮ್ಮ ಅವ್ವನಿಗೆ. ನೀನು ಯೂಟ್ಯೂಬ್ ಮಾಡಬೇಡ. ನೀನು ಯಾರು ಹೇಳೋಕ್ಕೆ? ಯೂಟ್ಯೂಬ್ ಏನು ನಿಮ್ಮ ಅಪ್ಪಂದ? ಯೂಟ್ಯೂಬ್ ಏನಾದರೂ ನಿಮ್ಮ ಅಪ್ಪಂದೇನಮ್ಮ? ನಿಮ್ಮ ಅಪ್ಪಂದ ಯೂಟ್ಯೂಬು ಮಾಡಬೇಡ ಅಂತ ಹೇಳೋಕ್ಕೆ? ಯೂಟ್ಯೂಬ್ ಯಾರಪ್ಪಂದು ಅಲ್ಲ. ಕೆಪಾಸಿಟಿ ಇರೋರು, ನಾಲೆಡ್ಜ್ ಇರೋರು ಯಾರು ಬೇಕಾದ್ರೂ ಯೂಟ್ಯೂಬ್ ಮಾಡ್ಬೋದು. ನೀನು ಮಾಡು, ಅಷ್ಟೊಂದು ಉರಿದ್ರೆ ನಿನಗೆ ಎಲ್ಲಾದರೂ ಉರಿತಿದ್ರೆ ನೀನು ಮಾಡು, ಸರಿನಾ. ನಿನ್ನ ಮೂಗು ಚೆನ್ನಾಗಿಲ್ಲ, ಹೌದು ನನ್ನ ಮೂಗು ಚೆನ್ನಾಗಿಲ್ಲ. ನಿನ್ನ ಫೇಸ್ ಹಾಕೋ DPಗೆ ನೋಡೋಣ, ನೀನು ಎಷ್ಟು ಮಟ್ಟಕ್ಕೆ ಸುಂದ್ರಿ, ನೀನೆಂಥ ಇಂಟರ್ನ್ಯಾಷನಲ್ ಫಿಗರು, ಇಲ್ಲಾಂದರೆ ನೀನು ಎಂಥ ಮಿಸ್ ಇಂಡಿಯಾ ನೋಡೋಣ. ಹಾಕೋ ನೀನು. ನಿನ್ನ ಅಷ್ಟೊಂದು ತಾಕತ್ತಿರೋಳು, ಅಷ್ಟು ಸುರಸುಂದರಿ ಆಗಿರೋಳು ನೀನು. ಹಾಕೊಳ್ಳಮ್ಮ ನಿನ್ನ DPಗೆ ಫೇಸಾ. DPನ ಹೈಡ್ ಮಾಡಿ, ಸರಿನಾ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಇನ್ನೊಬ್ಬರು ಲೈಫಲ್ಲಿ ಮೂಗು ತೋರಿಸ್ಕೊಂಡು ಬಾಳ್ತಿರಲ್ಲ. ನಿಮ್ಮ ಬಾಳುಗಳು ಯಾತಕ್ಕೂ ಬೇಡ. ಯಾತಕ್ಕೂ ಬೇಡ ನಿಮ್ಮಂಥ ಬಾಳುಗಳು, ಸರಿನಾ. ನಿಮ್ಮ ಲೈಫಲ್ಲಿ ಏನು ಉದ್ಧಾರನೂ ಆಗೋಲ್ಲ. ಬೇರೆಯವ್ರನ್ನ ಉದ್ಧಾರ ಆಗೋದನ್ನ ಸಹಿಸ್ಕೊಳಕ್ಕಾಗದೇ ಇರೋ ಜನ ನೀವು ಬದುಕೋಕ್ಕೂ ಲಾಯಕ್ಕಿಲ್ಲ. ನಿಮ್ಮ ಲೈಫಲ್ಲಿ ಉದ್ಧಾರನೂ ಆಗೋಲ್ಲ, ಸರಿನಾ. ಇನ್ನೊಂದು, ನನ್ನ ಹಸ್ಬೆಂಡ್ಗೂ ತುಂಬ ಅಂದರೆ ತುಂಬ ಬೇಜಾರಾಗಿದ್ದು ಈ ಕಮೆಂಟಿಂದ. ನಿಜವಾಗ್ಲೂ ನನಗೂ ತುಂಬ ಅಂದರೆ ತುಂಬ ಬೇಜಾರಾಯಿತು. ನಮ್ಮ ಮನೆಯವರು ಸೈಬರ್ ಕ್ರೈಮರ್ಗೆ ಕಂಪ್ಲೇಂಟ್ ಕೊಡೋಣ ಯಾರಿಗೂ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದ್ರು. ಬೇಡ, ಬೊಗಳ ನಾಯಿಗಳಿಗೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ, ಬೇಡ. ನೀನು ನೋಡೋಕ್ಕೆ ಸರಿ ಇಲ್ಲ. ನೋಡೋಕ್ಕೆ ಸರಿ ಇಲ್ಲ ಅಂದರೆ ಯಾವ ಥರ ಸರಿ ಇಲ್ಲಮ್ಮ. ನೀನಂತೂ ಈ ಥರ ಇನ್ನೊಂದು ಹೆಣ್ಣಿಗೆ ಈ ಥರ ಕಮೆಂಟ್ ಮಾಡ್ತೀಯ, ನೀನು ನೋಡೋಕ್ಕೆ ಸರಿ ಇಲ್ಲ ಅಂದರೆ ನಾನು ನೋಡೋಕ್ಕೆ ಸರಿ ಇದ್ದೀನೋ ಸರಿ ಇಲ್ವೋ ಗೊತ್ತಿಲ್ಲ. ನಾನು ಸರಿಯಾಗಿ ಬಾಳ್ತಾ ಇದ್ದೀನಿ, ಅದೊಂದು ತಿಳ್ಕೊ. ನಾನು ಕಟ್ಕೊಂಡು ಗಂಡಿಗೆ ಮೋಸ ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಇಲ್ಲ ಇನ್ನೊಂದು ಮಾಡಿಲ್ಲ, ಸರಿನಾ. ತಿನ್ನಕ್ಕಿಲ್ಲದೆ ಇದ್ದಾಗಲೂ ನಾನು ನಿಯತ್ತಾಗೆ ಬದುಕಿದ್ದೀನಿ ನಾನು, ಸರಿನಾ. ತಿನ್ನೋಕ್ಕೆ ನಾನು ಕಟ್ಕೊಂಡು ತೊಟ್ಟಿನ ನನ್ನ ಗಂಡನ ನನ್ನ ಮದುವೆ ತೊಟ್ಟಿನ ತಿನ್ನಕ್ಕಿಲ್ಲದೆ ಇದ್ರೂ ನನ್ನ ಗಂಡಂಗೆ ನಿಯತ್ತಾಗೆ ಬದುಕಿದ್ದೀನಿ. ನೀನು ನೋಡೋಕ್ಕೆ ಸರಿ ಇಲ್ಲ ಅಂತ ಹೇಳ್ತೀಯಲ್ಲ, ನೀನು ಎಷ್ಟು ಕ್ಯಾರೆಕ್ಟರ್ ಲೆಸ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇಷ್ಟು ಚೀಪಾಗಿ ಮಾತಾಡ್ತೀನಿ ಅಂದರೆ ನನ್ನ ಮನಸ್ಸಿಗೆ ನೀನು ಎಷ್ಟು ನೋವು ಮಾಡಿದೀಯ ಅಂತ ತಿಳ್ಕೊ, ಸರಿನಾ. ನೀನು ನೋಡೋಕ್ಕೆ ಸರಿ ಇಲ್ಲ ಅಂದರೆ ಏನು? ಕ್ಲಾರಿಟಿ ಕೊಡು, ಸರಿನಾ. ಸರಿ ಇಲ್ಲ ಅಂತ ನೀನು ಹೆಂಗೆ ಡಿಸೈಡ್ ಮಾಡ್ತೀಯ? ಇನ್ನೊಂದು ಹೆಣ್ಗೆ ನೀನು ಸರಿ ಇಲ್ಲ ಅಂತ ಹೇಗಮ್ಮ ಡಿಸೈಡ್ ಮಾಡ್ತೀಯಾ? ನಿನಗೆ ನಿಜವಾಗ್ಲೂ ಏನೋ ಹೇಳ್ತಾರಲ್ಲ, ಮನುಷ್ಯನಿಗೆ 3 ಮುಖ್ಯ ಅಂತ, ಆ 3 ನಿನಗಿಲ್ಲ, ಸರಿನಾ. ಮಾನ ಮರ್ಯಾದೆ ಏನಂದ್ರೆ ಏನೂ ನಿನಗಿಲ್ಲ, ಸರಿನಾ. ನೀನು ಬೇರೆಯವ್ರದ್ದು ಹೋಗಬೇಡ, ನೀನು ತೊಳ್ಕೊಂಡಿರು,
ಬೇರೆಯವ್ರಿಗೆ ಕೈ ಅಟಕುತ್ತೆ ಅಂತ ಹಾಕೋಕ್ಕೋದ್ರೆ ಕೈ ಮುರಿತಾರೆ, ಸರಿನಾ? ನೀನು ನೋಡೋಕ್ಕೆ ಸರಿ ಇಲ್ಲ. ನನ್ನ ಹಸ್ಬೆಂಡ್ಗಂತೂ ತುಂಬ ಅಂದರೆ ತುಂಬ ಬೇಜಾರಾಯ್ತು ಈ ಕಮೆಂಟು. ಸೈಬರ್ ಕ್ರೈಮರಿಗೆ ಕೊಡೋಣ, ನನ್ನ ಹಸ್ಬೆಂಡಿಗೆ ಗೊತ್ತು, ಎಲ್ಲ ಗೊತ್ತು, ಅದ್ರ ಬಗ್ಗೆ ನಾಲೆಡ್ಜ್ ಎಲ್ಲ ಚೆನ್ನಾಗೇ ಇದೆ. ಕೊಡೋಣ ಸೈಬರ್ ಕ್ರೈಮಗೆ ಯಾರು ಅಂತ ತಿಳ್ಕೊಳ್ಳೋಣ ಅಂದರು. ಬೇಡ, ಸೋಷಲ್ ಮೀಡ್ಯಾದಲ್ಲಿ ನಾವು ವೀಡಿಯೋಸ್ ಮಾಡ್ತೀವಿ, ನಾವೇನೋ ಒಂದು ಮಾಡ್ತಾಯಿದ್ದೀವಿ ಅಂದರೆ ಇಂಥ ಬೊಗಳೋರು ತುಂಬ ಇರ್ತಾರೆ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಅವಳು ನಮ್ಮ ಅಕ್ಕನ ಫ್ಯಾನ್ ಅಂತೆ. ಖುಷಿ, ನಾನು ಅದಕ್ಕೂ ಟ್ಯಾಂಕ್ಸ್ ಹೇಳಿದ್ದೀನಿ. ನಿಮ್ಮ ಅಕ್ಕನ ಫ್ಯಾನು ಅಂದ್ಬಿಟ್ಟು ಆಡ್ಕೊಳ್ಳೋ ಥರ ನಗೋ ಸಿಂಬಲ್ ಕಳಿಸಿದ್ಲು. ಅದಕ್ಕೂ ಹೌದಾ ನಮ್ಮ ಅಕ್ಕನ ಫ್ಯಾನ್ ಅಮ್ಮ ನೀನು, ತುಂಬ ಟ್ಯಾಂಕ್ಸ್ ಅಂತಲೂ ಕಳಿಸಿದ್ದೀನಿ, ಸರಿನಾ? ತುಂಬ ಟ್ಯಾಂಕ್ಸ್. ನಿಜವಾಗ್ಲೂ ನಿನ್ನ ಸುಮಿತ್ರಾ ಅಂತ ಹೆಸರು ಕೇಳಿದ್ರೆ ನನಗೆ ಟೆನ್ಷನ್ ಆಗುತ್ತೆ, ನನಗೆ ಅಷ್ಟು ಕೋಪ ಬರುತ್ತೆ. ನನ್ನ ಕಣ್ಮುಂದೆ ಸಿಕ್ಕಿದ್ರೆ ನೀನು ನಿಜವಾಗ್ಲೂ ನಿನ್ನ ಜನ್ಮ ಜಾಲ ಆಡ್ಬಿಡ್ತೀನಿ ನಾನು, ಅಷ್ಟು ಬೇಜಾರಾಗ್ಬಿಟ್ಟಿದೆ ನನಗಂತೂ. ಇನ್ನೊಂದು ಕೇಳಿ, ನಿಮ್ಮ ಅಕ್ಕ ಮಾಡ್ತಾಳೆ ಅಂತ ನೀನು ಮಾಡ್ತಾ ಇದೀಯಾ? ನಿನಗಂತೂ ಒಂಚೂರು ಸೂಟ್ ಆಗಲ್ಲ, ನೀನು ಮಾಡೋಕ್ಕೆ ಹೋಗಬೇಡ, ಸುಮ್ಮನೆ ಮುಚ್ಕೊಂಡು ಕೆಲಸ ಮಾಡು. ಏನು ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಸ್ವಲ್ಪ ಕ್ಲಾರಿಟಿಯಾಗಿ ಹೇಳಿದರೆ ನಿಂದೆ ನಾನು ಮುಚ್ತಾ ಇದ್ದೆ ಬಂದು, ಸರಿನಾ? ನೀನೇನು ಮುಚ್ಕೊಂಡು ಮಾಡಬೇಕು ಅಂತ ಇದೆಯೋ ಹಂಗೆ ನಿನ್ನ ಮುಚ್ಕೊಂಡು ನಿನ್ನ ಸಂಸಾರ, ನಿನ್ನ ಗಂಡ, ಗಂಡ ಇದ್ದಾರೋ ಗೊತ್ತಿಲ್ಲ, ನನ್ನ ಇಷ್ಟದ ಪ್ರಕಾರ ನಿನ್ನಂಥವ್ಳನ್ನ ಯಾರು ಕಟ್ಕೊಳ್ಳೋಕ್ಕೂ ಇಷ್ಟಪಡಲ್ಲ ಅಂತ ಅನ್ಕೋತೀನಿ. ನಿಜವಾಗ್ಲೂ ನಿನ್ನ ಸಂಸಾರ, ನಿನ್ನ ಮನೆದಿದ್ದರೆ, ನಿನ್ನ ಮನೇಲಿ ಏನಾದರೂ ಇದ್ದರೆ ತೊಳ್ಕೊಂಡು ನೋಡಿಕೊಂಡು ಇರು, ಸರಿನಾ? ನನ್ನ ಯೂಟ್ಯೂಬ್ ಮಾಡಬೇಡ ಅನ್ನೋಕ್ಕೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ನೀನು ನನ್ನ ಹಿಂದೆ ಬಂದವಳಲ್ಲ, ನನ್ನ ಮುಂದೆ ಬಂದವಳಲ್ಲ, ನನಗೇನು ಅಲ್ಲ ನೀನು, ಸರಿನಾ? ಇದುವರೆಗೂ ನಮ್ಮ ಅಕ್ಕನೇ ನನಗೆ ಹೇಳಿಲ್ಲ ಯಾಕೆ ಯೂಟ್ಯೂಬ್ ಮಾಡ್ತಾ ಇದೆಯಾ, ನೀನು ಯೂಟ್ಯೂಬ್ ಮಾಡಬೇಡ ಅಂತ ಹೇಳಿಲ್ಲ, ಸರಿನಾ? ಎಫರ್ಟ್ ನಂದು, ಮೊಬೈಲ್ ನಂದು, ವೀಡಿಯೋಸ್ ನಂದು, ಎಡಿಟಿಂಗ್ ನಂದು, ಎಲ್ಲ ನಂದು, ನಾನು ಮಾಡ್ತೀನಿ. ಯೂಟ್ಯೂಬ್ ಯಾರ ಅಪ್ಪಂದು ಅಲ್ಲ, ನಿಮ್ಮ ಅಪ್ಪಂದ ಇಲ್ಲ ನಿನ್ನ ಗಂಡಂದ ಇಲ್ಲ ಇನ್ನೊಬ್ರದ? ಯಾರ್ದಮ್ಮ ಯೂಟ್ಯೂಬು? ಯಾರು ಬೇಕಾದ್ರೂ ಮಾಡ್ಬೋದು, ನಿನಗೆ ಯೋಗ್ಯತೆ ಇದ್ದರೆ ಮಾಡು, ಯೋಗ್ಯತೆ ಇಲ್ಲ ಅಂದರೆ ಬಿಟ್ಟಾಕು. ಬೇರೆಯವ್ರ ಲೈಫಲ್ಲಿ ಯಾಕೆ ಬರ್ತೀಯ ಅಳ್ಳಾಡ್ಸೋಕ್ಕೆ ಕಡ್ಡಿನ, ಸರಿ? ನಾನು ನಮ್ಮ ಅಕ್ಕನ ವೀಡಿಯೋಸ್ಗೂ ಹೋಗಿ ಮಾಡಿದ್ದಾಳೆ ಕಮೆಂಟು ತಾಯಿ ನಮ್ಮವ್ವ. ಏನಂತ ಅಂದರೆ, ಅಕ್ಕ ನೀವು ವೀಡಿಯೋಸ್ ತುಂಬ ಚೆನ್ನಾಗಿ ಮಾಡ್ತೀರಾ, ನಿನ್ನ ತಂಗಿ ಚೆನ್ನಾಗಿ ಮಾಡಲ್ಲ ಅಂತ. ಅದೇನು ಅಷ್ಟು ಬೇಜಾರಾಗಲಿಲ್ಲ. ಅದು ನಿನ್ನ ಒಪಿನಿಯನು, ಚೆನ್ನಾಗಿ ಮಾಡ್ತೀನೋ ಚೆನ್ನಾಗಿ ಮಾಡಲ್ವ ಅದು ನಿನ್ನ ಮನಸ್ಸಿಗೆ ಬಿಟ್ಟಿದ್ದು. ನಿನ್ನ ಮನಸ್ಸು ಕೊಡ್ತೋಗೈತೆ, ನಿನ್ನ ಮನಸ್ಸು ಕೆಟ್ಟದಾಗಿದ್ದರೆ ಚೆನ್ನಾಗಿ ಇಷ್ಟಪಡಲ್ಲ. ಮನಸ್ಸು ಚೆನ್ನಾಗಿರೋರು, ಒಳ್ಳೆ ಮನಸ್ಸವರು ಪ್ರತಿಯೊಂದನ್ನು ಇಷ್ಟಪಡ್ತಾರೆ. ನಿನಗೆ ಇಷ್ಟಪಡೋ ಯೋಗ್ಯತೆ ಇಲ್ಲ, ಇಷ್ಟಪಡಬೇಡ. ಅದೇನಷ್ಟು ಬೇಜಾರಾಗಲಿಲ್ಲ. ನಮ್ಮ ಅಕ್ಕಂಗೂ ಹೋಗಿ ಕಮೆಂಟ್ ಮಾಡಿದ್ದಾಳೆ, ಸರಿನಾ? ಇನ್ನೊಂದು, ಅದೇನು ಬ್ಯಾಡ್ ಕಮೆಂಟು ಅಂತ ನಾನು ಹೇಳಲ್ಲ, ಅವ್ರ ಒಪಿನಿಯನ್ನು. ಆದರೂ ದಯವಿಟ್ಟು ಪೂರ್ತಿ ವಿಚಾರ ತಿಳ್ಕೊಳ್ಳೋದಲ್ಲೇ ಬಂದು ಕಮೆಂಟ್ ಮಾಡಬೇಡಿ, ಸರಿನಾ? ಪೂರ್ತಿ ವಿಚಾರ ತಿಳ್ಕೊಂಡು ಮಾತಾಡಿ. ಇಲ್ಲ ಗೊತ್ತಿಲ್ಲ ಅಂದರೆ ಮುಂದೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ನನ್ನ ವೀಡಿಯೋಸ್ ಆಗಲಿ ನಮ್ಮ ಅಕ್ಕನ ವೀಡಿಯೋಸ್ಗಳಾಗಲಿ ಬರ್ತಾ ಇರುತ್ತೆ. ಕ್ಲಾರಿಟಿ ಖಂಡಿತ ಸಿಗುತ್ತೆ ನಿಮಗೆ. ನಾನು ವ್ಲಾಗ್ ಮಾಡಿದಾಗ ನಮ್ಮ ಅಕ್ಕನ ಒಂದೇ ವ್ಲಾಗಲ್ಲಿ ತೋರಿಸಿದ್ದೀನಿ. ಯಾಕಂದರೆ ಅವಳು ನಮ್ಮ ಭಾವ ಕರೀತಾಯಿದ್ರು ಅಂದ್ಬಿಟ್ಟು ನನ್ನ ಜೊತೆ ಇತ್ತಿಲ್ಲ, ನಮ್ಮ ಅಮ್ಮನ ಮನೇಲಿ ಇತ್ತಿಲ್ಲ, ಅವಳು ಊರಿಗೆ ಹೋದ್ಲು. ಅದರಿಂದ ನಾನು ವೀಡಿಯೋಸ್ ಮಾಡಲಿಲ್ಲ. ಅದಕ್ಕೆ ವೀಡಿಯೋಸಲ್ಲಿ ಅಕ್ಕನ ತೋರಿಸಿಲ್ಲ, ಇಬ್ರಿಗೂ ಜಗಳ. ಯಾಕ್ರಿ, ನಾವು ಚೆನ್ನಾಗೇ ಇರ್ತೀವಿ ಅಕ್ಕ ತಂಗಿ. ನನ್ನ ವೀಡಿಯೋಸ್ ಮಾಡೋದು ಅವಳಿಗೆ ಪ್ರಾಬ್ಲಮ್ ಇಲ್ಲ, ಅವಳು ವೀಡಿಯೋಸ್ ಮಾಡೋದು ನನಗೆ ಪ್ರಾಬ್ಲಮ್ ಇಲ್ಲ, ನಾವಿಬ್ಬರು ಚೆನ್ನಾಗೇ ಇರ್ತೀವಿ. ಅಕ್ಕ ತಂಗಿಗೆ ಜಗಳ, ಇದು ನೀವು ಕೇಳಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಕಮೆಂಟ ಇನ್ನೊಬ್ಬರು ನೋಡಿದ್ರೆ ನೆಗೆಟಿವ್ ಆಗಿ ಸ್ಪ್ರೆಡ್ ಆಗುತ್ತೆ ಇದೆಲ್ಲ. ಅಯ್ಯೋ ಅಕ್ಕ ತಂಗಿ ಹೊಂದಾಣಿಕೆ ಇಲ್ವೇನೋ, ಅಕ್ಕ ತಂಗಿ ಚೆನ್ನಾಗಿಲ್ವೇನೋ ಅಂತ ನೀವು ನೋಡಿದ್ದೀರಾ. ನಮ್ಮ ಅಕ್ಕನ ವಿಡಿಯೋದಲ್ಲೇ ನೋಡಿದ್ದೀರಾ ನಾವು ಎಷ್ಟು ಕ್ಲೋಸಾಗಿರ್ತೀವಿ, ಎಷ್ಟು ಚೆನ್ನಾಗಿರ್ತೀವಿ ಅಂತ. ಒಬ್ಬ ಫ್ರೆಂಡ್ಸ್ಗಳು ಯಾವ ಥರ ಇರ್ತಾರೋ ಆ ಥರ ಇರ್ತೀವಿ ನಾನು ನಮ್ಮ ಅಕ್ಕ ಫ್ರೆಂಡ್ಸ್ಗಳು ಯಾವ ಥರ ಇರ್ತೀವೋ ಅದು ನಿಜವೂ ಪೂರ್ತಿ ವಿಚಾರ ತಿಳ್ಕೊಂಡು ಮಾತಾಡಿ. ಇದರಿಂದ ನನಗೆ ಅಷ್ಟು ಬೇಜಾರಾಗಲಿಲ್ಲ. ಆದ್ರೂ ಹೇಳ್ತಾ ಇರೋದು, ಪೂರ್ತಿ ವಿಚಾರ ತಿಳ್ಕೊಂಡು ಮಾತಾಡಿ. ಖಂಡಿತ ಅರ್ಧ ಬರ್ಧ ವಿಷಯ ತಿಳ್ಕೊಂಡು ಪೂರ್ತಿ ಕ್ಲಾರಿಟಿ ಸಿಗ್ದಲೇ ಬಂದು ಅಕ್ಕ ತಂಗಿಗೆ ಜಗಳ ಇಲ್ಲ ಇನ್ನೊಂದು ಏನೂ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಬೇಡಿ, ಇಷ್ಟೇ. ನಾನು ಯಾರನ್ನೇನು ನೋಡಿ ಯೂಟ್ಯೂಬ್ ಮಾಡ್ತಾಯಿಲ್ಲ, ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ನಾನು ಯಾರನ್ನೋ ನೋಡಿ ಇವಾಗ ನಮ್ಮ ಅಕ್ಕ ಮಾಡ್ತಾವಳೆ ಅಂತ ನಾನು ಖಂಡಿತ ಯೂಟ್ಯೂಬ್ ಮಾಡ್ತಾಯಿಲ್ಲ. ನಾನು Q&A ಅನ್ನೋ ಒಂದು ವೀಡಿಯೋಸ್ ಮಾಡಿದ್ದೆ, ಅದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ. ನಾನು ನನ್ನ ಮಗ 3 ತಿಂಗಳು ಪಾಪು 2 ತಿಂಗಳು ಪಾಪು ಆಗಲೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದವಳು. ನಾನು 3 ವರ್ಷದ ಹಿಂದೆಯೇ, 4 ವರ್ಷ ಅಲ್ಲ 3 ವರ್ಷದ ಹಿಂದೆಯೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆ ಮಗುನ ನೋಡಿಕೊಂಡು ನನ್ನ ಮಗಳನ್ನೂ ನೋಡಿಕೊಂಡು, ಯಾಕಂದರೆ ನನಗೆ ಸಪೋರ್ಟಿವ್ ಯಾರೂ ಇತ್ತಿಲ್ಲ ಆವಾಗ, ಸರಿನಾ? ಯಾರೂ ಇತ್ತಿಲ್ಲ. ನಾನು ಮಗುನೂ ನಾನೇ ನೋಡ್ಕೋಬೇಕಾಗಿತ್ತು, ನನ್ನ ಮಗಳನ್ನೂ ನಾನೇ ನೋಡ್ಕೋಬೇಕಾಗಿತ್ತು. ಜೊತೆಗೆ ಮನೆ ಕೆಲಸ, ವಿಡಿಯೋ ಎಡಿಟಿಂಗು, ಅಂದರೆ ಎಡಿಟಿಂಗ್ ಬಗ್ಗೆ ಅಷ್ಟು ನಾಲೆಡ್ಜ್ ಇತ್ತಿಲ್ಲ ನನಗೆ, ಆವಾಗ ತಾನೇ ಕಲಿತಾ ಇದ್ದೆ. ಅದರಿಂದ ಪೂರ್ತಿ ಯೂಟ್ಯೂಬ್ ಬಗ್ಗೆ ಪೂರ್ತಿ ತಿಳ್ಕೊಂಡು ಮಾಡಿದ್ರೆ ಸರಿ ಅನ್ನಿಸ್ತು ನನಗೆ. ಅದಕ್ಕೆ ಆವಾಗ ಸ್ಕಿಪ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೇ ಬಂದೆ. ಒಟ್ಟಿನಲ್ಲಿ ಆವಾಗಲಿಂದಲೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಪ್ಲ್ಯಾನಿಂಗ್ ಇತ್ತು ನನಗೆ. 3 ಇಯರ್ಸ್ ಬ್ಯಾಕು ಒಂದು 4 ವೀಡಿಯೋಸು ಬಿಟ್ಟಿದ್ದೆ.
ಪರವಾಗಿಲ್ಲ 200 ಸ್ಟಾರ್ಟಿಂಗ್ ವೀಡಿಯೋಸ್ಗೆ ಒಂದು 200 250 ಅಷ್ಟು ವ್ಯೂಸ್ ಬಂದಿತ್ತು. ನಾನು ಮಾಡಿದರೆ ಇನ್ನೂ ಚೆನ್ನಾಗಿ ನಾನು ಗ್ರೋತ್ ಆಗ್ಬೋದಾಗಿತ್ತು ಯೂಟ್ಯೂಬಲ್ಲಿ. ಆದರೆ ಆವಾಗ ಸ್ವಲ್ಪ ಕಷ್ಟ ಆಯಿತು ನನಗೆ, ಆದ್ದರಿಂದ ನಾನು ಆವಾಗ ಸ್ಕಿಪ್ ಮಾಡಿ, ಯಾಕಂದರೆ ನನಗೆ 2 ಸಿಸರಿಂಗ್ ಆಗಿತ್ತು, ನನಗೆ ರೆಸ್ಟ್ ಸಿಗ್ತಿದ್ದಿಲ್ಲ, ತುಂಬ ಅಂದರೆ ಕಷ್ಟ ಆಗೋದು. ಅದರಿಂದ ಆವಾಗ ನಾನು ಬಿಟ್ಟು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೇ ಬಂದೆ. ಅದಾದಮೇಲೆ ನನ್ನ ಹಸ್ಬೆಂಡು ಮಾಡು ಅಂತ ಫೋರ್ಸ್ ಮಾಡಿದ್ರು. ನಮ್ಮ ಅಮ್ಮ, ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತಿಗೆ, ಚಿಕ್ಕತ್ತಿಗೆ ಗೊತ್ತಲ್ಲ ನಿಮಗೆ, ತೋರಿಸಿದ್ದೀನಿ ನಾನು ವೀಡಿಯೋಸಲ್ಲೆಲ್ಲ ನಮ್ಮ ಚಿಕ್ಕತ್ತಿಗೆನ. ಈ 3 ಜನ ತುಂಬ ಸಪೋರ್ಟ್ ಮಾಡಿದ್ರು. ನಿನಗೆಲ್ಲ ಗೊತ್ತಿದ್ದು ನೀನು ಯಾಕೆ ಸುಮ್ಮನೆ ಇರ್ತೀಯ, ಮಾಡು, ಏನಾದರೂ ಒಂದು ಯೂಸ್ ಆಗಲಿ, ಇಲ್ಲ ಏನೊಂದು ನಿನಗೂ ಎಲ್ಪ್ ಆಗುತ್ತೆ ಮಾಡು ಅಂತ ನಮ್ಮಮ್ಮ, ನನ್ನ ಹಸ್ಬೆಂಡು, ನಮ್ಮ ಚಿಕ್ಕತ್ತಿಗೆ ತುಂಬ ಅಂದರೆ ತುಂಬ ಫೋರ್ಸ್ ಮಾಡಿದ್ರು. ಇವರೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಅವರೆಲ್ಲ ವೀಡಿಯೋಸ್ ಮಾಡ್ತಾರೆ. ನನಗೆ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿದೆ, ನಾನು ಯಾಕೆ ವೀಡಿಯೋಸ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದಷ್ಟೇ. ನಿಜವಾಗ್ಲೂ ನಮ್ಮ ಅಕ್ಕನ ಕಾಂಪಿಟೇಷನ್ ಕೊಡಬೇಕು, ಇಲ್ಲ ನಮ್ಮ ಅಕ್ಕನ ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು ಇದೆ. ಖಂಡಿತ ಇವಾಗ ನಾನು ಹೇಳೋದು, ನಮ್ಮ ಅಕ್ಕ ಒಬ್ಬಳೇ ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿಲ್ಲ, ತುಂಬ ಜನ ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ದಾರೆ. ಅವ್ರನ್ನ ನೋಡಿಕೊಂಡು ಮಾಡಿದೆ ಅಂತ ನೀವು ತಿಳ್ಕೊಬೋದಲ್ವಾ. ನಮ್ಮ ಅಕ್ಕನ ನೋಡೇ ನಾನು ಯೂಟ್ಯೂಬ್ ಮಾಡಿದೆ ಅಂತ ನೀವು ಯಾಕೆ ತಿಳ್ಕೊತೀರಾ ಅನ್ನೋದು ಗೊತ್ತಿಲ್ಲ. ಅದು ನಿಮ್ಮ ಒಪಿನಿಯನು, ನನಗೇನಷ್ಟು ಅದ್ರ ಬಗ್ಗೆ ಎಲ್ಲ ನನಗೇನು ಬೇಜಾರಿಲ್ಲ. ಆದ್ರೂ ಕ್ಲಾರಿಟಿ ಕೊಡ್ತಾಯಿದ್ದೀನಿ, ನಮ್ಮ ಅಕ್ಕ ವಿಡಿಯೋ ಮಾಡಿದ್ಲು ಅಂತ ನಾನು ಖಂಡಿತ ಮಾಡ್ತಾಯಿಲ್ಲ, ಸರಿನಾ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಈ ವಿಡಿಯೋಸಿಂದ, ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಸಾರಿ ಕೇಳ್ತೀನಿ, ಯಾಕಂದರೆ ನನ್ನ ಮನಸ್ಸಿಗೆ ಅಷ್ಟು ಬೇಜಾರಾಗಿತ್ತು. ನಾನು 2 ದಿವಸ ನಿದ್ದೆ ಮಾಡಿಲ್ಲ. ಈ ಥರ ಕಮೆಂಟ್ಗಳು ನೋಡಿ ತುಂಬ ಪೇಯ್ನ್ ಆಗುತ್ತೆ, ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನನ್ನ ಹಸ್ಬೆಂಡ್ಗೂ ಅದೇ ಹೇಳಿದೆ ನಾನು, ಯೂಟ್ಯೂಬ್ ಬೇಡ ರೀ, ನಿಲ್ಲಿಸ್ಬಿಡ್ತೀನಿ ಅಂತ. ನಮ್ಮ ಮನೆಯವರು ಇವ್ರ ಕಾರಣಕ್ಕೆ ನೀನು ಯೂಟ್ಯೂಬ್ ನಿಲ್ಸೋದು ಬೇಡ, ನಿನಗೆ ಕಷ್ಟ ಆಗ್ತಾಯಿದ್ರೆ ಬಿಟ್ಬಿಡು, ನಿನಗೇನಾದರೂ ನನಗೆ ಮಾಡೋಕ್ಕಾಗ್ತಾಯಿಲ್ಲ ರೀ, ಕೆಲಸ, ಮನೆ, ಯೂಟ್ಯೂಬು, ವ್ಲಾಗು, ಎಡಿಟಿಂಗ್ ಇದೆಲ್ಲ ತುಂಬ ಕಷ್ಟ ಆಗ್ತಾಯಿದ್ರೆ ಬಿಟ್ಬಿಡಮ್ಮ, ಇದರಿಂದ ದುಡ್ದೇ ನಾವು ಬದುಕಿಲ್ಲ ಇಷ್ಟು ದಿವಸ, ಇದರಿಂದ ಏನೂ ಆಗಬೇಕಾಗಿಲ್ಲ, ನಾನು ನಿನ್ನ ಸಾಕ್ತೀನಿ, ನನ್ನ ನೋಡ್ಕೊತೀನಿ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ನಾನು ಆ ಥರ ಏನು ಕಷ್ಟ ಆಗ್ತಾಯಿಲ್ಲ ರೀ, ಆರಾಮಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ, ಆದರೆ ಈ ಥರ ಮನ್ಸಿಗೆ ಬೇಜಾರಾಗುತ್ತೆ ಅಂದರೆ ನನ್ನ ಹಸ್ಬೆಂಡ್ ಹೇಳಿದ್ರು. ಏನೇ ಆದ್ರೂ ಅಷ್ಟೇ, ನಾವೇನಾದರೂ ಒಂದು ಮಾಡ್ತೀವಿ ಅಂದರೆ ಕಲ್ಲಾಕೋರು 100 ಜನ ಇದ್ದೇ ಇರ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅವ್ರಿಗೋಸ್ಕರ ನೀನು ಯೂಟ್ಯೂಬ್ ಬಿಡೋದು ನನಗಿಷ್ಟ ಇಲ್ಲ, ನಿನಗೆ ಕಷ್ಟ ಆದರೆ ಬಿಟ್ಬಿಡು ಅಂದರು. ಇಲ್ಲ, ನನಗೇನು ಕಷ್ಟ ಆಗೋಲ್ಲ, ನಾನು ಯೂಟ್ಯೂಬ್ ಡೈಲಿ ಬ್ಲಾಗ್ ಯಾರೇ ಏನೇ ಹೇಳ್ಕೊಟ್ರು ನಾನು ಮಾಡ್ತೀನಿ. ಯಾಕಂದರೆ ನನಗೆ ತುಂಬ ಜನ ಡೈಲಿ ಬ್ಲಾಗ್ ಹಾಕಿ ಅಕ್ಕ, ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತಾ ಇದೆ, ನೀವು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ರೆಸಿಪೀಸ್ ಮಾಡ್ತೀರಂತ ನೆಗೆಟಿವ್ ಆಗಿ 2 ಕಮೆಂಟ್ ಬಂದರೆ ಪಾಸಿಟಿವ್ ಆಗಿ 200 ಕಮೆಂಟ್ ಬರುತ್ತೆ, ಸರಿನಾ. ಅದಕ್ಕೆ ಅದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ, ನೆಗೆಟಿವ್ ಬಗ್ಗೆ ಜಾಸ್ತಿ ಗಮನ ಕೊಡೋಕ್ಕೆ ಇಷ್ಟಪಡಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಏನಪ್ಪ ಅಂದರೆ ವ್ಯೂಸ್ ಬರ್ತಾಯಿದೆ, ಆದರೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಯ್ತಾಯಿಲ್ಲ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಈ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಂದ್ರೆ ಏನೂ ನಿಮ್ಗೆ ಲಾಸ್ ಆಗೋಲ್ಲ, ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನಮ್ಮಂಥವ್ರಿಗೆ. ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.